ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಶ್ರೀರಾಮನಿಗೆ ಸುಮಂತ ದಶರಥ ಮಹಾರಾಜ ಕೈಕೇಯಿ ಮಾತೆಯನ್ನು ಮದುವೆಯಾದ ವಿಷಯವನ್ನು ಹೇಳುತ್ತಾನೆ ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಅದನ್ನ ಕೇಳಿದ ಮೇಲೆ ಶ್ರೀರಾಮ ಏನು ಹೇಳುತ್ತಾನೆ ಅನ್ನೋದನ್ನ ಈಗ ನೋಡೋಣ. ಇದನ್ನು ಕೇಳಿದ ರಾಮನಿಗೆ ಈಗ ತುಂಬಾ ಸಂತೋಷವಾಗತ್ತೆ. ನಾನು ಮಾಡಿದ್ದು ಸರಿಯಾಗಿಯೇ ಇದೆ. ಹೇಗೆ ಇದ್ದರೂ ಭರತನೇ ರಾಜನಾಗಬೇಕಿತ್ತು. ಅದೇ ನ್ಯಾಯ ತಾನೆ. ಅಪ್ಪ ಅದಕ್ಕೂ ಕೂಡ ಮಾತು ಕೊಟ್ಟಿದ್ದಾರೆ. ಏನೇ ಆಗಲಿ ಅವರು ಮಾತು ಕೊಟ್ಟಂತೆ ನಡೆಯಲೇಬೇಕು. ಏಕೆಂದರೆ ಎಂತೆಂತಹ ಮಹಾರಾಜರುಗಳು ನಮ್ಮ ವಂಶದಲ್ಲಿ ಇದ್ದರು. ಸತ್ಯ ಹರಿಶ್ಚಂದ್ರನ ವಂಶ ನಮ್ಮದು. ನಮ್ಮ ವಂಶದ ಮರ್ಯಾದೆ ಉಳಿಯಬೇಕು ಅಂದರೆ ನಮ್ಮ ತಂದೆಯವರು ಅಸತ್ಯವಂತರು, ಕೊಟ್ಟ ಮಾತಿಗೆ ತಪ್ಪುತ್ತಾರೆ ಅನ್ನುವ ಮಾತು ಬರಲೇಬಾರದು. ಅದು ಎಷ್ಟೇ ಕಷ್ಟವಾಗಿರಲಿ ಅವರು ಕೊಟ್ಟ ಮಾತನ್ನ ನಾವೆಲ್ಲರೂ ನಡೆಸಿಕೊಡಬೇಕಾಗಿರುವುದು ನಮ್ಮ ಧರ್ಮ ಅಂತ ಹೇಳುತ್ತಾನೆ ರಾಮ. ಓಹೋ, ಎಲ್ಲ ಮೊದಲೇ ನಿರ್ಧಾರವಾಗಿತ್ತು. ಭರತನೇ ರಾಜನಾಗಬೇಕಿತ್ತು. ಅದಕ್ಕೆ ಎಲ್ಲರೂ ನಾಟಕ ಮಾಡಿ ನನ್ನನ್ನು ಕಾಡಿಗೆ ಅಟ್ಟಿಬಿಟ್ಟರು. ತಂದೆ ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ. ಆದರೆ ನನಗೆ ಇಷ್ಟು ದಿನ ತಿಳಿಯಲೇ ಇಲ್ಲ ಅಂತ ಅವನು ತಪ್ಪಾಗಿ ಯೋಚಿಸಲೇ ಇಲ್ಲ. ಭರತನೇ ರಾಜನಾಗುವುದು ನ್ಯಾಯ ಅಂತ ಒಪ್ಪಿಕೊಳ್ಳುತ್ತಾ ಇದ್ದಾನೆ ಶ್ರೀರಾಮ. ಅದೇ ಅವನ ದೊಡ್ಡ ಗುಣ. ಹಿಂದೆ ಗುರುಕುಲಗಳಲ್ಲಿ ಗುರುಗಳು ಮಕ್ಕಳಿಗೆ ಬರಿಯ 64 ವಿದ್ಯೆಗಳನ್ನು ಕಲಿಸಿಕೊಡುವುದಷ್ಟೇ ಅಲ್ಲ, ಒಳ್ಳೆಯ ನೀತಿ ಕಥೆಗಳನ್ನು, ಹಿಂದೆ ಇದ್ದ ಒಳ್ಳೆಯ ಮಹಾರಾಜರುಗಳ ಕಥೆಗಳನ್ನೆಲ್ಲ ಹೇಳಿಕೊಡುತ್ತಿದ್ದರು. ಮಕ್ಕಳು ಅವರ ಒಳ್ಳೆಯ ಗುಣಗಳನ್ನು ಕಲಿತುಕೊಳ್ಳಲಿ ಅಂತ. ಬರಿಯ ವಿದ್ಯಾಭ್ಯಾಸದಿಂದಲೇ ಎಲ್ಲವನ್ನೂ ಸಾಧಿಸುವುದಕ್ಕೆ ಆಗುವುದಿಲ್ಲ. ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣ, ನೀತಿ ಇವೆಲ್ಲವನ್ನೂ ಮಕ್ಕಳು ಅಳವಡಿಸಿಕೊಳ್ಳುವಂತೆ ಮಾಡಬೇಕಾಗುತ್ತದೆ ಹಿರಿಯರು. ವಿದ್ಯಾವಂತರಾಗಿ ಒಳ್ಳೆಯ ಗುಣ ನಡತೆಯೂ ಇದ್ದರೆ ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಯಾವುದೇ ಯೋಚನೆ ಕೂಡ ಮಾಡುವಂತೆ ಇರುವುದಿಲ್ಲ. ಪ್ರತಿಯೊಬ್ಬರೂ ಆ ಮಕ್ಕಳನ್ನು ನೋಡಿ ಮೆಚ್ಚಿಕೊಳ್ಳಬೇಕು. ಹಾಗಿರುತ್ತದೆ ಅವರ ಭವಿಷ್ಯ. ಇಂತಹ ಮಕ್ಕಳಿಂದಲೇ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಈಗಿನ ಮಕ್ಕಳಿಗೂ ಒಳ್ಳೊಳ್ಳೆಯ ಕಥೆಗಳನ್ನು ನಾವು ಹೇಳುತ್ತಾ ಇರಬೇಕು. ನಾವು ಒಳ್ಳೆಯ ಕಥೆಗಳನ್ನು ಹೇಳಬೇಕು ಅಂದರೆ ಮೊದಲು ನಾವು ಕಥೆಗಳನ್ನು ತಿಳಿದುಕೊಳ್ಳಬೇಕು ಮಕ್ಕಳಿಗೆ ಹೇಳಿಕೊಡುವುದಕ್ಕೆ. ಏಕೆ ಅಂದ್ರೆ ಈಗಿನ ಶಾಲೆಗಳಲ್ಲಿ ಗುರುಕುಲಗಳ ಹಾಗೆ ಎಲ್ಲವನ್ನೂ ಹೇಳಿಕೊಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತಂದೆ ತಾಯಿಯರೇ ನಿಜವಾದ ಗುರುಗಳಾಗಬೇಕು. ಈಗಿನ ತಂದೆ ತಾಯಿಗಳಿಗೆ ಕುಳಿತು ಪುಸ್ತಕಗಳನ್ನು ಓದುವುದಕ್ಕೆ ಸಮಯವಿರುವುದಿಲ್ಲ. 10-12 ನಿಮಿಷಗಳಾದ ಈ ವಿಡಿಯೋಗಳನ್ನು ಎಪಿಸೋಡ್ 1ರಿಂದ ಶುರು ಮಾಡಿ ಪ್ರತಿದಿನ ಒಂದೊಂದು ವಿಡಿಯೋಗಳನ್ನು ನೋಡುತ್ತಾ ಹೋಗಿ ಮಕ್ಕಳಿಗೂ ಅವುಗಳ ಕಥೆಗಳನ್ನು ಹೇಳಿ ಶ್ರೀರಾಮನ ಜೀವನ ಚರಿತ್ರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡಬೇಕು. ಯಾಕೆ ಅಂದ್ರೆ ದೇವರ ಕಥೆಗಳಿಂದ ಮನುಷ್ಯರಾದ ನಾವು ಕಲಿಯುವುದಕ್ಕೆ ಬೇಕಾದಷ್ಟು ನೀತಿ ಪಾಠಗಳು ಸಿಗುತ್ತವೆ. ಮಕ್ಕಳಿಗಾಗಿ ಎಷ್ಟೋ ತ್ಯಾಗಗಳನ್ನು ಮಾಡುವಾಗ ಇದನ್ನು ಸಹ ಮಾಡಿದರೆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ದೇವರಿಗೆ ಬರಿಯ ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ. ದೇವರ ಬಗ್ಗೆ ಕಥೆಗಳನ್ನು ತಿಳಿದುಕೊಂಡು ಮಕ್ಕಳಿಗೆ ಹೇಳುತ್ತಾ ಇರಬೇಕು. ಆಗ ಮಕ್ಕಳು ಒಳ್ಳೆಯ ಯೋಚನೆಗಳನ್ನು ಮಾಡುವುದನ್ನು, ಒಳ್ಳೆಯ ಅಭ್ಯಾಸಗಳನ್ನು ಇಟ್ಟುಕೊಳ್ಳುವುದನ್ನು ಕಲಿಯುತ್ತಾರೆ. ಮಕ್ಕಳು ಹಾಳಾಗುತ್ತಾರೆ ಅನ್ನುವ ಭಯ ಕೂಡ ಇರುವುದಿಲ್ಲ. ಏಕೆ ಅಂದರೆ ಸಂಸ್ಕಾರ ಕೊಟ್ಟು ಬೆಳೆಸಿದಂತಹ ಮಕ್ಕಳು ಯಾವಾಗಲೂ ಒಳ್ಳೆಯ ಯೋಚನೆಯನ್ನೇ ಮಾಡುತ್ತಾ ಒಳ್ಳೆಯ ಸ್ನೇಹಿತರೊಂದಿಗೆ ಬೆರೆಯುತ್ತಾರೆ. ಇಂತಹ ಮಕ್ಕಳು ತಂದೆ ತಾಯಿಯರನ್ನೇ ದೇವರಂತೆ, ಗುರುಗಳ ಹಾಗೆ ಮತ್ತು ಸ್ನೇಹಿತರ ಹಾಗೆ ನೋಡುತ್ತಾರೆ. ತಮ್ಮ ಪ್ರತಿಯೊಂದು ವಿಷಯವನ್ನು ತಂದೆ ತಾಯಿಯರ ಹತ್ತಿರ ಮುಚ್ಚಿಡದೆ ಎಲ್ಲಾ ವಿಷಯಗಳನ್ನು
ಕಥೆಗಳನ್ನು ತಂದೆ ತಾಯಿಯರ ಹತ್ತಿರ ಹೇಳಿಕೊಳ್ಳುತ್ತಾರೆ. ಯಾಕೆ ಅಂದ್ರೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿರುವುದರಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವ ಗಟ್ಟಿ ನಿರ್ಧಾರ ಅವರಿಗೆ ಬಂದಿರುತ್ತದೆ. ಅಷ್ಟೇ ಅಲ್ಲ, ಈ ರೀತಿಯ ಕಥೆಗಳನ್ನು ಮಕ್ಕಳು ಚೆನ್ನಾಗಿ ಕಲಿತುಕೊಂಡು ಅದನ್ನು ಮತ್ತೊಬ್ಬರ ಹತ್ತಿರ ಹೇಳುತ್ತಾ ಇದ್ದರೆ ಅವರಿಗೆ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಅದಕ್ಕೆ ಕಥೆಯ ಕೊನೆಯಲ್ಲಿ ರಸಪ್ರಶ್ನೆಯನ್ನು ಕೂಡ ಕೇಳುತ್ತೇವೆ ನಾವು. ಕಥೆಯನ್ನು ಆಸಕ್ತಿಯಿಂದ ಕೇಳುವುದರಿಂದ ಶಾಲೆಯ ಪಾಠಗಳನ್ನು ಕೂಡ ಇಂಟ್ರೆಸ್ಟ್ ಆಗಿ ಕೇಳುವಂತೆ ಆಗುತ್ತದೆ ಮಕ್ಕಳಿಗೆ. ಅಷ್ಟು ಏಕಾಗ್ರತೆ, ಅಷ್ಟು ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳಲ್ಲಿ. ಮಕ್ಕಳಿಗೆ ದೇವರ ಕಥೆಗಳನ್ನು ಹೇಳುವುದರಿಂದ ಏನು ಪ್ರಯೋಜನ ಅಂತ ಒಂದು ವಿಡಿಯೋವನ್ನೇ ಮಾಡಿದ್ದೇವೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇವೆ, ನೀವು ಅದನ್ನು ಬೇಕಾದರೆ ನೋಡಬಹುದು. ಈಗ ಕಥೆಗೆ ಬರೋಣ. ನಮ್ಮ ವಂಶದ ಮರ್ಯಾದೆಯನ್ನು ಉಳಿಸಬೇಕು. ನಮ್ಮದು ಸೂರ್ಯ ವಂಶ, ಸತ್ಯ ಹರಿಶ್ಚಂದ್ರನ ವಂಶ. ಎಂತೆಂತಹ ಮಹಾನ್ ರಾಜರುಗಳೆಲ್ಲ ಆಳಿದ್ದರು ನಮ್ಮ ವಂಶದಲ್ಲಿ. ನಮ್ಮ ತಂದೆಯವರ, ನಮ್ಮ ವಂಶದ ಹೆಸರು ಎಲ್ಲವನ್ನೂ ಉಳಿಸಬೇಕಾದದ್ದು ನನ್ನ ಕರ್ತವ್ಯ, ನನ್ನ ಧರ್ಮ ಅಂತ ಹೇಳಿದ ರಾಮ. ಶ್ರೀರಾಮನ ಪೂರ್ವಜನಾದ ಸತ್ಯ ಹರಿಶ್ಚಂದ್ರ ತುಂಬಾ ಪ್ರಸಿದ್ಧಿ ಪಡೆದಿದ್ದ. ಸತ್ಯ ಹರಿಶ್ಚಂದ್ರ ತನ್ನ ಪ್ರಾಣ ಹೋಗುವ ಸಂದರ್ಭ ಬಂದರೂ ಸುಳ್ಳನ್ನು ಮಾತ್ರ ಹೇಳುತ್ತಾ ಇರಲಿಲ್ಲ. ಅಷ್ಟು ನ್ಯಾಯವಂತನಾಗಿ ಧರ್ಮಾತ್ಮನಾಗಿ ಬದುಕಿದವನು ಹರಿಶ್ಚಂದ್ರ ಮಹಾರಾಜ. ಜನರು ಮಾತನಾಡುವಾಗ ಒಂದೊಂದು ಸಲ ಸತ್ಯ ಹರಿಶ್ಚಂದ್ರನನ್ನು ನೆನಪಿಸಿಕೊಳ್ಳುತ್ತಾರೆ. ಅವನೇನು ಸತ್ಯ ಹರಿಶ್ಚಂದ್ರನೇ, ಅವನ ಮಾತನ್ನು ಹೇಗೆ ನಂಬುವುದು ಅಂತ ಕೆಲವರು ಆಡುಭಾಷೆಯಲ್ಲಿ ಹರಿಶ್ಚಂದ್ರ ಮಹಾರಾಜನನ್ನು ನೆನಪಿಸಿಕೊಳ್ಳುತ್ತಾರೆ. ಇನ್ನೂ ಕೆಲವರು ನೀನೇನು ಹರಿಶ್ಚಂದ್ರನ ಮೊಮ್ಮಗನೇ, ನಿನ್ನನ್ನು ಹೇಗೆ ನಂಬುವುದು ಅಂತ ಕೂಡ ಮಾತನಾಡುತ್ತಾರೆ. ಇಷ್ಟು ಪ್ರಸಿದ್ಧಿ ಪಡೆದ ಹರಿಶ್ಚಂದ್ರ ಮಹಾರಾಜನ ಕಥೆಯನ್ನ ತಿಳಿದುಕೊಳ್ಳುತ್ತಾ ಹೋಗೋಣ ನಾವು ಈಗ. ಈ ಸತ್ಯ ಹರಿಶ್ಚಂದ್ರ ಸೂರ್ಯ ವಂಶದ ರಾಜ. ಅವನು ಸುಳ್ಳನ್ನೇ ಹೇಳುವುದಿಲ್ಲ, ಯಾವಾಗಲೂ ಸತ್ಯವನ್ನೇ ಹೇಳುತ್ತಾನೆ ಅಂತ. ನಮ್ಮ ರಾಜ ಬಹಳ ಒಳ್ಳೆಯವನು, ಧರ್ಮಾತ್ಮ, ಸತ್ಯವಂತ, ಪ್ರಜೆಗಳನ್ನೆಲ್ಲ ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾನೆ ಅಂತ ಅವನ ಪ್ರಜೆಗಳೆಲ್ಲ ಅವನನ್ನು ತುಂಬಾ ಹೊಗಳುತ್ತಿದ್ದರು. ಹೀಗೆಯೇ ಇರುವಾಗ ವಿಶ್ವಾಮಿತ್ರ ಮಹರ್ಷಿಗಳು ಅವನನ್ನು ಒಂದು ಸಲ ಪರೀಕ್ಷೆ ಮಾಡಬೇಕು ಅಂತ ಅಂದುಕೊಂಡರು. ಈ ವಿಶ್ವಾಮಿತ್ರರು ಯಾರು ಅಂತ ನಿಮಗೆ ನೆನಪಾಯಿತೆ ಮಕ್ಕಳೇ? ರಾಮ ಲಕ್ಷ್ಮಣರನ್ನು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಯಜ್ಞ ಕಾರ್ಯದ ಸಹಾಯಕ್ಕಾಗಿ ಕರೆದುಕೊಂಡು ಹೋಗಿದ್ದರಲ್ಲ, ಅವರೇ ವಿಶ್ವಾಮಿತ್ರರು. ಈ ಸತ್ಯ ಹರಿಶ್ಚಂದ್ರನ ಬಗ್ಗೆ ಇಂದ್ರಲೋಕದಲ್ಲಿಯೂ ಕೂಡ ಚರ್ಚೆ ನಡೆಯುತ್ತೆ. ಅಲ್ಲಿ ಗುರು ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಇರುತ್ತಾರೆ ಇಂದ್ರನ ಜೊತೆಯಲ್ಲಿ. ಇಂದ್ರ ಹೇಳ್ತಾನೆ, ಸತ್ಯ ಹರಿಶ್ಚಂದ್ರ ಒಳ್ಳೆಯ ಕೆಲಸಗಳಿಂದ ಸತ್ಯವಂತನಾಗಿರುವುದರಿಂದ ಸೂರ್ಯನ ಹಾಗೆ ಬೆಳಗುತ್ತಾ ಇದ್ದಾನೆ ಅಂತ ಹೇಳ್ತಾನೆ ಇಂದ್ರ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಹೌದು, ಅವನು ಮನುಷ್ಯನಾಗಿ ಹುಟ್ಟಿ ದೇವರು ಅಂತ ಅನ್ನಿಸಿಕೊಳ್ಳುವಷ್ಟು ಧರ್ಮದಾರಿಯಲ್ಲಿ ನಡೆಯುತ್ತಿದ್ದಾನೆ ಅಂತ. ಅದಕ್ಕೆ ವಿಶ್ವಾಮಿತ್ರರು ಹೇಳುತ್ತಾರೆ, ನಾನು ನಿಮ್ಮ ಮಾತುಗಳನ್ನು ಒಪ್ಪುವುದಿಲ್ಲ. ಗಾಜಿನ ಚೂರುಗಳನ್ನು ವಜ್ರ ಅಂತ ಹೇಗೆ ನಂಬುವುದು? ಮನುಷ್ಯ ಎಲ್ಲಾದರೂ ದೇವರಿಗೆ ಸಮಾನ ಅಂತ ಆಗುತ್ತಾನೆಯೇ ಅಂತ ಹೇಳುತ್ತಾರೆ ವಿಶ್ವಾಮಿತ್ರರು. ನಾನು ಹರಿಶ್ಚಂದ್ರ ಮಹಾರಾಜನನ್ನು ಮೊದಲು ಪರೀಕ್ಷೆ ಮಾಡುತ್ತೇನೆ. ನನ್ನ ಪರೀಕ್ಷೆಯಲ್ಲಿ ಅವನು ಗೆದ್ದರೆ ಮಾತ್ರ ಅವನು ದೇವರು ಅಂತ ನಾನು ಕೂಡ ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳುತ್ತಾರೆ ವಿಶ್ವಾಮಿತ್ರರು. ಸರಿ, ಹಾಗೆಯೇ ಆಗಲಿ, ನೀವು ಮೊದಲು ಪರೀಕ್ಷೆ ಮಾಡಿ, ಆಮೇಲೆ ನೀವು ದೇವರು ಅಂತ ಒಪ್ಪಿಕೊಳ್ಳಿ ಅಂತ ದೇವೇಂದ್ರ ಮತ್ತು ವಸಿಷ್ಠರು ಕೂಡ ಹೇಳುತ್ತಾರೆ. ಸರಿ, ಈಗ ಹರಿಶ್ಚಂದ್ರ ಮಹಾರಾಜನ ಪರೀಕ್ಷೆ ಶುರುವಾಗತ್ತೆ. ವಿಶ್ವಾಮಿತ್ರರು ಒಬ್ಬ ಸಾಧುವಿನ ವೇಷ ಧರಿಸಿ ಹರಿಶ್ಚಂದ್ರ ಮಹಾರಾಜನ ಕನಸಿನಲ್ಲಿ ಬರುತ್ತಾರೆ. ನನಗೆ ತುಂಬಾ ಹಣ ಬೇಕು, ನನಗೆ ತುಂಬಾ ಯಜ್ಞ ಕಾರ್ಯಗಳನ್ನು ಮಾಡುವುದು ಇದೆ, ಅದಕ್ಕೆ ಬೇಕಾದ ಎಲ್ಲಾ ಏರ್ಪಾಡುಗಳನ್ನು ಮಾಡಿಕೊಳ್ಳಬೇಕು, ಬಹಳಷ್ಟು ದಾನ ಧರ್ಮಗಳನ್ನು ಕೂಡ ಮಾಡಬೇಕು ನಾನು, ಅದಕ್ಕೆ ನನಗೆ ತುಂಬಾ ಹಣದ ಅವಶ್ಯಕತೆ ಇದೆ, ನೀನು ನನಗೆ ಬೇಕಾದಷ್ಟು ಹಣವನ್ನು ಕೊಡಬೇಕು, ಕೊಡುತ್ತೀಯಾ ತಾನೇ ಅಂತ ಕೇಳುತ್ತಾರೆ ವಿಶ್ವಾಮಿತ್ರರು. ಅದಕ್ಕೆ ಮಹಾರಾಜ ಅವಶ್ಯವಾಗಿ ಕೊಡುತ್ತೇನೆ ಅಂತ ತನ್ನ ಖಜಾನೆಗೆ ಕರೆದುಕೊಂಡು ಹೋಗ್ತಾನೆ ವಿಶ್ವಾಮಿತ್ರರನ್ನು. ನಿಮಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ಧಾರಾಳವಾಗಿ ತೆಗೆದುಕೊಳ್ಳಿ ಅಂತ ಕೂಡ ಹೇಳ್ತಾನೆ ಮಹಾರಾಜ. ಸರಿ, ನೀನು ಹಣ
ಹಣವನ್ನು ಕೊಡುವುದಕ್ಕೆ ಒಪ್ಪಿಕೊಂಡಿರುವೆ ಅಂತ ನನಗೆ ತಿಳಿಯಿತು. ನನಗೆ ಹಣದ ಅವಶ್ಯಕತೆ ಇದ್ದಾಗ ಖಂಡಿತ ಬರುತ್ತೇನೆ ಅಂತ ಹೊರಟು ಬಿಡುತ್ತಾರೆ ವಿಶ್ವಾಮಿತ್ರರು. ರಾಜನ ಕನಸು ಅಲ್ಲಿಗೆ ಮುಗಿಯುತ್ತೆ. ಇದರ ಮುಂದಿನ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ. ಈಗ ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಕೇಳುಗರೆ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಆಗ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗೆಯೇ ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ನೋಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಕೈಕೇಯಿ ಮತ್ತು ದಶರಥ ಮಹಾರಾಜರ ಮದುವೆಯ ಕಥೆಯನ್ನು ಸುಮಂತ ಶ್ರೀರಾಮನಿಗೆ ಹೇಳುತ್ತಾನೆ. ಅದನ್ನು ಕೇಳಿ ಶ್ರೀರಾಮ ಏನು ಹೇಳುತ್ತಾನೆ ಮಕ್ಕಳೇ? ಪ್ರಶ್ನೆ 2. ಹರಿಶ್ಚಂದ್ರ ಮಹಾರಾಜ ಯಾವ ವಂಶಕ್ಕೆ ಸೇರಿದವನು ಮತ್ತು ಅವನು ಏಕೆ ಪ್ರಸಿದ್ಧಿ ಪಡೆದಿದ್ದ? ಪ್ರಶ್ನೆ 3. ಇಂದ್ರಲೋಕದಲ್ಲಿ ವಸಿಷ್ಠರು, ವಿಶ್ವಾಮಿತ್ರರು ಮತ್ತು ಇಂದ್ರ ಇವರ ನಡುವೆ ನಡೆದ ಚರ್ಚೆ ಏನು? ಅವರು ಏನೇನು ಮಾತನಾಡಿಕೊಂಡರು ಅನ್ನುವುದನ್ನ ತಿಳಿಸಬೇಕು ಮಕ್ಕಳೇ. ಪ್ರಶ್ನೆ 4. ಹರಿಶ್ಚಂದ್ರ ಮಹಾರಾಜನಿಗೆ ಯಾವ ಕನಸು ಬಿತ್ತು? ಕನಸಿನಲ್ಲಿ ಏನೇನು ನಡೆಯಿತು ಅನ್ನೋದನ್ನ ಹೇಳಬೇಕು ಮಕ್ಕಳೇ. ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನಂತೂ ಮರೆಯಲೇಬೇಡಿ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.